ಗ್ಯಾರಂಟಿಗಳು ಅಗತ್ಯ ಇದೆ. ಕೆಲವು ಅಧಿಕಾರಿಗಳು ಬಿಟ್ಬಿಟ್ಟಿರು ಅದನ್ನೆಲ್ಲ ಈಗ ಬದಲಾವಣೆ ಮಾಡ್ತಾ ಇದ್ದಾರೆ ಸರ್. ಅವರು ಶಾಸಕರಲ್ಲ, ಒಂದ್ಸರಿ ಗೆದ್ದವರು ಅವರು ಪ್ರಾಣ ಇರೋವರೆಗೂ ಅವರೇ ಅಂತಾನೆ ಅದನ್ನ ತೊಡೆದಾಕ್ತವ್ರು. ಅಭಿವೃದ್ಧಿಗೆ ಹಣ ಖಂಡಿತವಾಗಿಲ್ಲ ಸರ್. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವ ಶಾಸಕರ ವರ್ಷದ ವರದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಕ್ರಮ ಸಂಖ್ಯೆಯಲ್ಲಿ ಕರ್ನಾಟಕದ ಕೊನೆಯ ವಿಧಾನಸಭಾ ಕ್ಷೇತ್ರ ಕ್ರಮ ಸಂಖ್ಯೆಯಲ್ಲಿ ಕೇರಳ ಮತ್ತು ತಮಿಳುನಾಡಿಗೂ ಕೂಡ ಒಂದು ರೀತಿ ಬಾರ್ಡ್ರು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಗಣೇಶ್ ಪ್ರಸಾದ್ ಅವರು ಇಲ್ಲಿಯ ಶಾಸಕರು ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಷೇತ್ರದಲ್ಲಿ ಏನು ಆಗಬೇಕಾಗಿದೆ ಅನ್ನೋದನ್ನು ಮತದಾರರಿಂದಲೇ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಮುತ್ತಣ್ಣ ಅಂತೇಳಿ. ಸರ್, ಈಗ ನಮ್ಗೆ ರಸ್ತೆ ಇದು ಕೋರ್ಟು ಮತ್ತು ಪೊಲೀಸ್ ಸ್ಟೇಷನ್ನು ಕಾಲೇಜು ಎಲ್ಲ ಇದೆ. ಹಾಗಾಗಿ ಇದು ರಸ್ತೆ ಆಗ್ನಿಂದ ಕಾಮಗಾರಿ ಆಗುತ್ತೆ ಅಂತೇಳಿ ಎಲ್ಲ ಅಮೌಂಟು ಬಿಡುಗಡೆ ಆಗಿದೆ. ಯಾರು ಕಾಂಟ್ರಾಕ್ಟ್ ಆಗಲಿ ಏನು ತಗೊಂಡಿದ್ದಾರೆ ಅವ್ರು ಯಾರು ಇದುವರೆಗೂ ಮಾಡಿಸಿಲ್ಲ. ತುಂಬ ತೊಂದರೆ ಆಯ್ತಿದೆ. ನೀರು ಮತ್ತು ಚರಂಡಿ ವ್ಯವಸ್ಥೆ ಎಲ್ಲ ಹದಗೆಟ್ಟಾಗಿದೆ. ಶಾಸಕರಿಗೆ ಗಮನ ತಂದಿದ್ದೀವಿ. ಅನುದಾನ ಬಿಡುಗಡೆ ಆಗಿದೆ. ಅದು ಯಾರಿಗೆ ಕೊಟ್ಟಿದ್ದೀವಿ, PWDಗೆ NHR ಅವರ ಇದಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಪ್ರೋಸೆಸ್ ಆಗಿಲ್ಲ. ಸುಮಾರು ಒಂದು 5 ವರ್ಷ ಹಿಂದೆ ಇದ್ದಂಥ ಸರ್ಕಾರನೂ ಮಾಡಿಲ್ಲ. ಈಗಲೂ ಇವ್ರು ಮಾಡ್ತಾರ ಅನ್ನೋ ಭರವಸೆ ಮೇಲೆ ಕಾಯ್ತಾ ಇದ್ದೀವಿ. ನೋಡೋಣ ಸರ್ ಹೆಂಗಾಗುತ್ತೆ ಅಂತ. ಮುಖ್ಯವಾಗಿ ರಸ್ತೆಗಳು ಮತ್ತೆ ನೀರು ಪ್ರಾಬ್ಲಮ್ ಇದೆ. ಜೊತೆಗೆ ಕಬಿನಿಯಿಂದ ಮತ್ತೊಮ್ಮೆ ನೀರು ತರೋ ಬೇರೆ ಲೈನ್ ಇದಾಗಿದೆ. ಈಗ ಪೈಪ್ಲೈನ್ ಎಲ್ಲ ಮಾಡಿದ್ದಾರೆ, ನೀರೆಲ್ಲ ಹದಗೆಟ್ಟಾಗಿದೆ. ಬಟ್ ಅದು ಪ್ರೋಸೆಸ್ಸಲ್ಲಿದೆ. ನೀರು ಈಗ ಟೌನಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ನೀರು ಕೊಟ್ಟರೆ ಒಳ್ಳೆಯದು. ಪಂಚಾಯತಿಯವರು ಜಲಜೀವನ ಅಂತೇಳಿ ಹಾಕಿದರೆ ನೀರು ಸರಿಯಾದ ರೀತಿ ಆಗಿಲ್ಲ. ಅದೊಂದು ಸ್ವಲ್ಪ ಆದರೆ ಒಳ್ಳೆಯದು. ಓಕೆ, ಒಂದು ಬೈ ಎಲೆಕ್ಷನ್ನು ಸೇರಿದಂಗೆ ಈ ಗುಂಡ್ಲುಪೇಟೆ 17 ಚುನಾವಣೆ ನೋಡಿದೆ. ಹೌದು. ಮಹಾದೇವ್ ಪ್ರಸಾದ್ ಅವರು ಮತ್ತು ಅವ್ರ ಪತ್ನಿ ಸೇರಿ 6 ಸಲ ಗೆದ್ದಿದ್ರು. ಗೀತಾ ಮಹಾದೇವ್ ಪ್ರಸಾದ್ 5 ಸಲ, ಅವ್ರ ಪತ್ನಿ 1 ಸಲ. ಇದೀಗ ಅವ್ರ ಮಗ ಒಂದು ಬ್ರೇಕ್ ಆದಮೇಲೆ ನಿರಂಜನ್ ಲಾಸ್ಟ್ ಟೈಮ್ ಗೆದ್ದಿದ್ರು. ಈಗಿನ ಶಾಸಕರ ಕೆಲಸ ಅಥವಾ ಜನಸ್ಪಂದನೆ, ಜನರು ಬಂದಾಗ ಮಾತಾಡಿಸೋ ರೀತಿ ಅಥವಾ ಜನಕ್ಕೆ ಸ್ಪಂದಿಸೋ ರೀತಿ ಹೇಗಿದೆ ಸರ್? ಉತ್ತಮವಾಗಿ ಅವರು ಸ್ಪಂದಿಸ್ತಾರೆ ಈಗಿನ MLA ಅವರು. ಈಗ ಮಹಾದೇವ್ ಪ್ರಸಾದ್ ಒಂದು 189 ಹಳ್ಳಿಗೂ ನೀರು, ಕುಡಿಯೋ ನೀರಿನದು ಎಲ್ಲ ಮಾಡಿದರು ಅವ್ರ ನೇತೃತ್ವದಲ್ಲಿ. ಒಳ್ಳೆ ಕೆಲಸ ಮಾಡಿದರು. ಈಗ ಇವರು ಸ್ಪಂದಿಸ್ತಾ ಇದ್ದಾರೆ ಕಷ್ಟಕ್ಕೆ ಮತ್ತು ಇದಕ್ಕೆಲ್ಲ ಸ್ಪಂದಿಸ್ತಾರೆ MLA ಅವರು. ಅದರಲ್ಲಿ ಏನು ಮಾತಿಲ್ಲ. ಕೆಲಸ ಆಗಬೇಕಾಗಿದೆ ಅಷ್ಟೇ ವಿಚಾರ. ಇನ್ನೇನಾಗಬೇಕು? ಮುಖ್ಯವಾಗಿ ಕೆಲಸ, ಶಿಕ್ಷಣ, ಆಸ್ಪತ್ರೆ ಎಲ್ಲವೂ ಕೂಡ ಗುಂಡ್ಲುಪೇಟೆ ಹಾಸ್ಪಿಟ್ಲ್ ಅದು ತುಂಬ ಸಮಸ್ಯೆ ಇದೆ. ಹಾಸ್ಪಿಟ್ಲಿಗೆ ಅದೇ ಸಿಬ್ಬಂದಿ ವರ್ಗದವರು ಕೊರತೆ ಕಮ್ಮಿ ಇದೆ. ಸಿಬ್ಬಂದಿಯವ್ರು ಹಾಕಬೇಕು. ಮತ್ತು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತೇಳಿ ಎಲ್ಲ ಮಿಷಿನರಿಯೆಲ್ಲ ಬಂದಿವೆ. ಎಕ್ಸ್ರೇ ಆಳು ಮೂಳು ಅದನ್ನು ಆಪ್ರೇಟ್ ಮಾಡೋಂಥವ್ರು ಬಂದಿಲ್ಲ. ಈಗ ಅವರು ಶಾಸಕರ ಗಮನಕ್ಕೆ ತಂದಿದ್ದೀವಿ. ಮಾಡೋಣ ಮುಂದೊಂದು ದಿನ ಅಂತೆಲ್ಲ ಎಲ್ಲಿ ಅವರು ಹೇಳಿದ್ದಾರೆ, ಭರವಸೆ ನೀಡಿದ್ದಾರೆ. ನೋಡೋಣ ಸರ್ಕಾರ. ಈಗ ಯಾರೋ ಒಂದು ಗೆದ್ದಿದ ತಕ್ಷಣ ನಾನು ಅಣೆಕಟ್ಟೆ ಕಟ್ಟಿಬಿಡ್ತೀನಿ, ಅವೆಲ್ಲ ಆಗಲ್ಲ. ಆದರೆ ಅನಿವಾರ್ಯವಾಗಿ ಅವಶ್ಯಕತೆಗೆ ಬೇಕಾದ ಕೆಲಸಗಳನ್ನು ಪ್ರತಿಯೊಬ್ಬರು ಮಾಡೋ ಪ್ರಯತ್ನ ಮಾಡಲೇಬೇಕು. ಆ ನಿಟ್ಟಲ್ಲಿ MLA ಮಾಡ್ತಿದ್ದಾರೆ ಅನಿಸುತ್ತಾ? ಈಗ ಇಲ್ಲ ಮಾಡ್ತಾ ಇದ್ದಾರೆ. ಈಗ ಅವರು ಜನಸ್ನೇಹಿಯಾಗಿ ಎಲ್ಲರೂ ಪ್ರತಿಯೊಬ್ಬರು ಬಡವರು ಬಗ್ಗರು ಮತ್ತು ಎಲ್ಲ ಆಲ್ ಆರ್ ಈಕ್ವಲ್ ಎಲ್ಲ ಮಾಡ್ತಾ ಇದ್ದಾರೆ. ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ ಸರ್. ಓಕೆ, ಮುಖ್ಯವಾಗಿ ನೀವು ರಸ್ತೆ ಆಗಬೇಕಂದ್ರಿ. ನಾವು ಒಂದಷ್ಟು ಜನರನ್ನು ಮಾತಾಡ್ಸ್ಕೊಂಬರುವಾಗ ಬೇಗೂರೇ ಇವ್ರ ಕ್ಷೇತ್ರ ಅಂದರೆ ಅವರು ಸ್ವಂತ ಊರು. ಬೇಗೂರಿಂದ ಗುಂಡ್ಲುಪೇಟೆಗೆ ಬರೋ ದಾರಿ ಸಖತ್ ಆಕ್ಸಿಡೆಂಟು ಅಂತ ಹೇಳ್ತಾರೆ. ಅದೇ ಸರ್, ಇದು ಈಗ NH4 ಆಗಿರೋದ್ರಿಂದ ಅದು ಆಕ್ಸಿಡೆಂಟ್ ಅಂದರೆ ವೇಗವಾದಾಗಿ ಬರ್ತಿದ್ದಾರೆ. ಈಗ ಅದು ಏನು ಮಾಡೋಂಗಿಲ್ಲ. ನ್ಯಾಷನಲ್ ಹೈವೇ ಅದು ಡೆವಲಪ್ ಆದರೂ ಒಳ್ಳೆಯದು. ಅದಾಗಿದ್ರೆ ಆಗುತ್ತೆ ಸರ್. ಶಾಸಕರು ಕಾಂಗ್ರೆಸ್ನವರು, ಸಂಸದರು ಕಾಂಗ್ರೆಸ್ನವರು, 2 ಕೈ ಸೇರೋ ಚಪ್ಪಾಳೆ. ಏನು ಅನಿಸುತ್ತೆ ಸುನೀಲ್ ಬೋಸ್? ಇಲ್ಲ, ಮಾಡ್ತಾರೆ ಸರ್. ಮಾಡೋ ಭರವಸೆ ಇದೆ, ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ನೋಡೋಣ ಸರ್. ಮಾಡೋ ಮನಸ್ಥಿತಿಲಿದ್ದಾರೆ, ಮಾಡ್ತಾರೆ, ಭರವಸೆ ಇದೆ ಸರ್. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಶಾಸಕರಿಗೆ? ಏನಿಲ್ಲ, ಇದು ನಮಗೆ ಮುಖ್ಯವಾಗಿ ಸ್ಟೇಷನ್ನು ಮತ್ತು ಕೋರ್ಟ್ ರೋಡು ಆಗಬೇಕು. ಅನುದಾನ ಬಿಡುಗಡೆಯಾಗಿ ಬೇಗ ಕೆಲಸ ಮಾಡಿ. ಮತ್ತು KSRTC ಬಸ್ ಸ್ಟ್ಯಾಂಡು ಮತ್ತು ಹಾಸ್ಟೆಲ್ ಇದೆ. ಮಳೆ ಹೋದ್ರೆ ಅಲ್ಲೆಲ್ಲ ನೀರು ನಿಂತ್ಕತ್ತೆ. ಅದೊಂದು ಕೆಲಸ ಬೇಗ ಆಗಬೇಕು ಅನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.